ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಶರಣ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಚೇಂಜ್ ಮಾಡೋದು ಹೇಗೆ ಅಂತೇಳಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಆನ್ಲೈನ್ ಕೂಡ ನೀವು ಚೇಂಜ್ ಮಾಡ್ಬೋದು ಅಥವಾ ಆಫ್ಲೈನ್ ಕೂಡ ನೀವು ಚೇಂಜ್ ಮಾಡ್ಬೋದು. ಆನ್ಲೈನ್ ಹೇಗೆ ಚೇಂಜ್ ಮಾಡ್ಬೋದು ನೀವು ಅಂತೇಳಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಮೊಬೈಲ್ನಲ್ಲಿ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಅದರಿಂದ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ನೀವು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಏನಾದರೂ ಇದ್ದರೆ ಅಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಮೊಬೈಲ್ನಲ್ಲಿ ಚೇಂಜ್ ಮಾಡಿದರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತೇಳಿ ಮುಂದೆ ಆ ಸಂದರ್ಭ ಬಂದಲ್ಲಿ ನಿಮಗೆ ತಿಳಿಸ್ತೀನಿ. ಈಗ ನೀವು ಅಡ್ರೆಸ್ ಚೇಂಜ್ ಮಾಡಬೇಕು ಅಂತಂದರೆ ಈ ರೀತಿ ನೀವು ಗೂಗಲ್ ಕ್ರೋಮ್ ಅಥವಾ ಬೇರೆ ಯಾವುದೋ ವೆಬ್ಸೈಟ್ನಲ್ಲಿ ಈ ಥರ ಗೂಗಲ್ ಓಪನ್ ಮಾಡಬೇಕು. ಓಪನ್ ಮಾಡಿದಾದ್ಮೇಲೆ ಇಲ್ಲಿ ಸರ್ಚ್ ಆರ್ ಟೈಪ್ URL ಅಂತಿದೆಯಲ್ಲ, ಅಲ್ಲಿ ನೀವು UIDAI ಅಂತೇಳಿ ಟೈಪ್ ಮಾಡಬೇಕು. ಇಲ್ಲಿ ಟೈಪ್ ಮಾಡಬೇಕು. ಟೈಪ್ ಮಾಡಿದಾದ್ಮೇಲೆ ಈ ರೀತಿ ಬರುತ್ತೆ, ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ UIDAI ಅಂತಿದೆಯಲ್ಲ, ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ಒಂದು ಪಾಪಪ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅಲ್ಲಿ ಇಂಟು ಮಾರ್ಕ್ ಇದೆ, ಇಲ್ಲಿ ಇಂಟು ಮಾರ್ಕ್ನ ಕ್ಲಿಕ್ ಮಾಡಿ ಅದು ಹೋಗುತ್ತೆ. ಹೋದಾದ್ಮೇಲೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಆವಾಗ ನೀವು ಇಲ್ಲಿ ನೋಡ್ತಾ ಇದ್ರೆ ಆಧಾರ್ ಅಪ್ಡೇಟ್ ಹಿಸ್ಟ್ರಿ ಅಂತಿದೆಯಲ್ಲ, ಇಲ್ಲಿ ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಇಲ್ಲಿ ನೋಡ್ತಿದ್ರೆ ಲಾಗಿನ್ ಅಂತೇಳಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೀವು ಆಧಾರ್ ನಂಬರ್ನ ಹಾಕಬೇಕಾಗುತ್ತೆ. ಆಧಾರ್ ನಂಬರ್ ಹಾಕಿದಾದ್ಮೇಲೆ ಇಲ್ಲಿ ಕ್ಯಾಪ್ಚರ್ ಇರುತ್ತಲ್ಲ, ಮೇಲೆ ಇಲ್ಲಿ ಬರೆದಿದೆಯಲ್ಲ PJUGB ಅಂತೇಳಿ, ಇದನ್ನು ಕರೆಕ್ಟಾಗಿ ಇಲ್ಲಿ ಎಂಟರ್ ಮಾಡಬೇಕು. ಅಂದರೆ ಸ್ಮಾಲ್ ಲೆಟರ್ಸ್ ಇದ್ದರೆ ಸ್ಮಾಲ್ ಲೆಟರ್ಸ್, ಬಿಗ್ ಲೆಟರ್, ನಂಬರ್ಸ್ ಇದ್ದರೆ ನಂಬರ್ಸ್ನ ಎಂಟರ್ ಮಾಡಿ. ಇಲ್ಲಿ ಸೆಂಡ್ OTP ಅಂತಿದೆಯಲ್ಲ, ಅದನ್ನು ಕ್ಲಿಕ್ ಮಾಡಬೇಕು. ಅದು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ತಾ ಇದ್ರೆ ಇಲ್ಲಿ ಎಂಟರ್ OTP ಅಂತಿದೆ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆಧಾರ್ ಕಾರ್ಡ್ನಲ್ಲಿ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಅದಕ್ಕೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ಮೇಲೆ ಲಾಗಿನ್ ಅಂತಿದೆ, ಲಾಗಿನ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಲಾಗಿನ್ ಆಗುತ್ತೆ. ಇಲ್ಲಿ ಯಾವ್ದು ಆಧಾರ್ ಕಾರ್ಡ್ ಇರುತ್ತೆ ಅವ್ರದ್ದು ಇಲ್ಲಿ ಫೋಟೋ ಬರುತ್ತೆ. ಅದಾದಮೇಲೆ ನೀವು ಅಡ್ರೆಸ್ ಚೇಂಜ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡ್ತಾ ಇದ್ರೆ ಅಡ್ರೆಸ್ ಅಪ್ಡೇಟ್ ಅಂತಿದೆ, ಇಲ್ಲಿ ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಬರುತ್ತೆ. ಎರಡು ರೀತಿಯಲ್ಲಿ ನೀವು ಆಧಾರ್ ಕಾರ್ಡ್ನ ಅಡ್ರೆಸ್ನ ಚೇಂಜ್ ಮಾಡ್ಕೋಬೋದು. ಒಂದು ಬೇರೆ ಬೇರೆ ಡಾಕ್ಯುಮೆಂಟ್ಸ್ನ ಕೊಟ್ಟು ಚೇಂಜ್ ಮಾಡ್ಕೋಬೋದು. ಇನ್ನೊಂದು ಹೆಡ್ ಆಫ್ ದ ಫ್ಯಾಮ್ಲಿ ಯಾರ್ದಿರುತ್ತೆ ಅವ್ರ ಅಡ್ರೆಸ್ ಸೇಮ್ ಅವ್ರ ಅಡ್ರೆಸ್ನ ಕೊಟ್ಟು, ಅಂದರೆ ಅವರ ಒಂದು ಡೀಟೇಲ್ಸ್ನ ಕೊಟ್ಟು ನೀವು ಅಡ್ರೆಸ್ನ ಚೇಂಜ್ ಮಾಡ್ಕೋಬೋದು. ಇಲ್ಲಾಂದರೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಬ್ಯಾಂಕ್ ಪಾಸ್ಬುಕ್ ಆಗಲಿ, ಎಲೆಕ್ಟ್ರಿಸಿಟಿ ಬಿಲ್ ಆಗಲಿ, ಬೇರೆ ಬೇರೆ ಜಾಸ್ತಿ ಇರುತ್ತೆ. ಡ್ರೈವಿಂಗ್ ಲೈಸೆನ್ಸ್ ಅವು ಇವು ಅಂತ ಯಾವ್ಯಾವ ಅಡ್ರೆಸ್ ಪ್ರೂಫ್ಸ್ ಅಂತೇಳಿ ನಾನು ಒಂದು ವಿಡಿಯೋ ಮಾಡ್ತೀನಿ. ಆ ಅಡ್ರೆಸ್ ಪ್ರೂಫ್ ನಿಮ್ಮ ಹತ್ರ ಇದ್ದರೆ ಇಲ್ಲಿ ಅಪ್ಡೇಟ್ ಆಧಾರ್ ಆನ್ಲೈನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಯಾವ ರೀತಿ ಅಪ್ಡೇಟ್ ಮಾಡಬೇಕು, ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಹೇಗೆ ಚೇಂಜ್ ಮಾಡಬೇಕು, ಅಪ್ಡೇಟ್ ಮಾಡಬೇಕು ಅಂತೇಳಿ ಕೊಡ್ತಾರೆ. ಅದಾದಮೇಲೆ ಕೆಳಗಡೆ ಇಲ್ಲಿ ನೋಡ್ತಾ ಇದ್ರೆ ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಅಂತಿದೆ ಕೆಳಗಡೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ರೆ ಫ್ರೆಂಡ್ಸ್, ಇಲ್ಲಿ ಎಷ್ಟು ಬಾರಿ ನೀವು ಹೆಸರು, ಡೇಟ್ ಆಫ್ ಬರ್ತ್, ಅಡ್ರೆಸ್ ಚೇಂಜ್ ಮಾಡ್ಬೋದು ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ರೆ ನೇಮ್, 2 ಅಪ್ಡೇಟ್ಸ್ ಲೆಫ್ಟ್, ಮೋಸ್ಟ್ಲಿ 3 ಇರುತ್ತೆ ಅನಿಸುತ್ತೆ. ಅದರಲ್ಲಿ 2 ಲೆಫ್ಟ್, ಇನ್ನೂ 2 ಉಳಿದಿದೆ. 2 ಸಾರಿ ನಾವು ಅಪ್ಡೇಟ್ ಮಾಡ್ಬೋದು. ಡೇಟ್ ಆಫ್ ಬರ್ತ್ ಇಲ್ಲಿ ಚೇಂಜ್ ಮಾಡೋಕ್ಕಾಗಲ್ಲ ನನಗೆ, 0 ಅಪ್ಡೇಟ್ಸ್ ಲೆಫ್ಟ್ ಅಂತ ಬಂದಿದೆ. ಅದೇ ರೀತಿ ಜೆಂಡರ್, ಮೇಲ ಫಿಮೇಲ್ ಅಂತೇಳಿ ಇಲ್ಲಿ ನೀವು ಅಪ್ಡೇಟ್ ಮಾಡ್ಬೋದು. ಮಿಸ್ ಆಗಿ ಏನಾದರೂ ಚೇಂಜ್ ಆಗಿತ್ತು ಅಂತಂದರೆ ಇದರಲ್ಲೆಲ್ಲ ಚೇಂಜ್ ಮಾಡ್ಕೋಬೋದು. ಆದರೆ ಅಡ್ರೆಸ್ ನೋ ಲಿಮಿಟ್ ಅಂತೇಳಿ ಕೊಟ್ಟಿದ್ದಾರೆ, ಎಷ್ಟು ಬಾರಿ ಆದರೂ ನೀವು ಚೇಂಜ್ ಮಾಡ್ಕೋಬೋದು. ಒಂದೊಂದು ಬಾರಿ ಬೇರೆ ಬೇರೆ ಊರಿಗೆ ಹೋಗ್ತಾ ಇರ್ತಾರೆ, ಒಂದು 3-4 ವರ್ಷ 5 ವರ್ಷ ಆದಮೇಲೆ ಮತ್ತೆ ಬೇರೆ ಊರಿಗೆ ಹೋಗ್ತಾ ಇರ್ತಾರೆ, ಅವಾಗ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ. ಅಂದರೆ ಜಾಬ್ ಮಾಡಬೇಕಾದ್ರೆ ಅಲ್ಲೇ ಅಡ್ರೆಸ್, ಆಧಾರ್ ಕಾರ್ಡ್ ಅಡ್ರೆಸ್ ಬೇಕಾಗುತ್ತೆ, ಆ ರೀತಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಅದಕ್ಕೆ ಲಿಮಿಟ್ ಏನು ಕೊಟ್ಟಿಲ್ಲ, ಎಷ್ಟು ಬಾರಿದ್ರೂ ಚೇಂಜ್ ಮಾಡ್ಬೋದು ಅಂತೇಳಿ ಹೇಳಿದ್ದಾರೆ. ಈಗ ಇಲ್ಲಿ ಪ್ರೊಸೀಡ್, ಇಲ್ಲಿ ಅಡ್ರೆಸ್ ನೋ ಲಿಮಿಟ್ ಅಂತೇಳಿ ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಪ್ರೊಸೀಡ್ ಟು ಅಪ್ಡೇಟ್ ಆಧಾರ್ ಅಂತೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ಫಸ್ಟು ಏನು ಅಡ್ರೆಸ್ ಇರುತ್ತೆ, ಈ ಪ್ರೆಸೆಂಟ್ ಏನು ಅಡ್ರೆಸ್ ಇದೆ ಅದೆಲ್ಲ ಇಲ್ಲಿ ಬರುತ್ತೆ. ಈಗ ನೀವು ಚೇಂಜ್ ಮಾಡಬೇಕಾಗಿರೋ ಅಡ್ರೆಸ್, ಯಾವ ಅಡ್ರೆಸ್ಗೆ ನೀವು ಚೇಂಜ್ ಮಾಡಬೇಕು, ಎಲ್ಲ ಅಡ್ರೆಸ್ ಡೀಟೇಲ್ಸ್ನ ಇಲ್ಲಿ ಬರಬೇಕು ಫ್ರೆಂಡ್ಸ್. ಇಲ್ಲೆಲ್ಲ ಯಾರು ಕೇರ್ ಆಫ್, ಮನೆ ನಂಬರ್, ಮತ್ತು ರೋಡು, ಸ್ಟ್ರೀಟ್ ಎಲ್ಲ ಇದೆಯಲ್ಲ, ಏರಿಯಾ ಯಾವುದು, ಲ್ಯಾಂಡ್ ಮಾರ್ಕ್, ಇಲ್ಲಿ ಪಕ್ಕದಲ್ಲಿ ಲ್ಯಾಂಡ್ ಮಾರ್ಕ್ ಏನಿದೆ ಎಲ್ಲನೂ ಫಿಲಪ್ ಮಾಡಬೇಕು. ಫಿಲಪ್ ಮಾಡಿದಾದ್ಮೇಲೆ ನಿಮಗೆ ಒಂದು ಪ್ರೂಫ್ ಕೇಳುತ್ತೆ. ಇಲ್ಲಿ ಏನಾದರೂ ನಿಮಗೆ ಪ್ರೂಫ್ ಯಾವ್ಯಾವ ಅಂತೇಳಿ ನಿಮಗೆಲ್ಲ ತಿಳಿಸ್ತೀನಿ. ಡ್ರೈವಿಂಗ್ ಲೈಸೆನ್ಸ್, ಬ್ಯಾಂಕ್ ಪಾಸ್ಬುಕ್, ಮತ್ತು ಬೇರೆ ಬೇರೆ ಜಾಸ್ತಿ ಇದೆ. ಅದರಲ್ಲಿ ಯಾವುದಾದ್ರೂ ನಿಮ್ಮ ಹತ್ರ ಇದ್ದರೆ ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡ್ತಾರೆ ಮ್ಯಾನ್ಯಲ್ ಅಪ್ಲೋಡ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಒಂದು ಫೈಲ್ಗೆ ಓಪನ್ ಆಗುತ್ತೆ, ಅಲ್ಲಿ ನೀವು ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿದ್ಮೇಲೆ ಲಾಸ್ಟ್ಗೆ ನೆಕ್ಸ್ಟ್ ಅಂತಿದೆ, ನೆಕ್ಸ್ಟ್ನ ಕ್ಲಿಕ್ ಮಾಡಬೇಕು ಫ್ರೆಂಡ್ಸ್. ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ತಿದ್ರೆ ಇಲ್ಲೆಲ್ಲ ಅಡ್ರೆಸ್ ಎಲ್ಲ ಇರುತ್ತೆ. ಅದಾದಮೇಲೆ ನೀವು ಇಲ್ಲಿ 2 ಟಿಕ್ ಮಾರ್ಕ್ ಇದೆಯಲ್ಲ, ಇವೆರಡು ಟಿಕ್ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಅಡ್ರೆಸ್ ಕರೆಕ್ಟ್ ಇದೆಯಾ ಇಲ್ಲ ಅಂತೇಳಿ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಇಂಗ್ಲೀಷ್ ಇರುತ್ತೆ, ಕೆಳಗಡೆ ಕನ್ನಡ ಇರುತ್ತೆ. ಕನ್ನಡ ಇಂಗ್ಲೀಷ್ ಎರಡರಲ್ಲಿ ಇರುತ್ತೆ. ಎರಡರಲ್ಲಿ ಕರೆಕ್ಟ್ ಅನಿಸಿತು ಅಂತಂದರೆ ನೀವು ಅಲ್ಲಿ ಇಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಮಾಡ್ಬೋದು. ಒಂದು ವೇಳೆ ಏನಾದರೂ ಸ್ವಲ್ಪ ತಪ್ಪು ಅನಿಸ್ತು, ಒಂದೊಂದು ಅಕ್ಷರ ಮಿಸ್ ಆಗಿತ್ತು ಅಂತಂದರೆ ಇಲ್ಲಿ ನೋಡ್ತಾ ಇದ್ದರೆ ಎಡಿಟ್ ಅಂತೇಳಿ ಪೆನ್ಸಿಲ್ ಸಿಂಬಲ್ ಇದೆ, ಅದನ್ನು ಕ್ಲಿಕ್ ಮಾಡಿದ್ರೆ ಮತ್ತೆ ಬ್ಯಾಕ್ ಹೋಗುತ್ತೆ. ಅಲ್ಲಿ ನೀವು ಹೆಸರು ಏನಾದರೂ ಚೇಂಜ್ ಆಗಿತ್ತು, ಅದರಲ್ಲಿ ಏನಾದರೂ ಒಂದು ಅಕ್ಷರ ಮಿಸ್ ಆಗಿತ್ತು ಅಂದರೆ ಚೇಂಜ್ ಮಾಡಿಕೊಂಡು ಕರೆಕ್ಟ್ ಮಾಡಿಕೊಂಡು ಮತ್ತೆ ಇವೆರಡು ರೈಟ್ ಮಾರ್ಕ್ ಮಾಡ್ಕೋಬೇಕು. ರೈಟ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಅಂತಿದೆ, ನೆಕ್ಸ್ಟ್ನ ಕ್ಲಿಕ್ ಮಾಡಬೇಕು.
ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಪೇಮೆಂಟ್ಗೆ ಹೋಗುತ್ತೆ. ಪೇಮೆಂಟ್ ಒಂದು ವಿಂಡೋ ಇರುತ್ತಲ್ಲ ಅಲ್ಲಿ ಹೋಗುತ್ತೆ. ಮೊಬೈಲ್ನಲ್ಲಾದರೆ ಈ ರೀತಿ ಹೋಗುತ್ತೆ. ಇಲ್ಲಿ ಮೊಬೈಲ್ನಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಮೊಬೈಲ್ನಲ್ಲಿ ಯಾಕೆ ನೀವು ಅಡ್ರೆಸ್ ಚೇಂಜ್ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದೀನಿ ಅಂದರೆ, ಪೇಮೆಂಟ್ಗೆ ಹೋದ ತಕ್ಷಣ ನೀವು ಪೇಮೆಂಟ್ ಮಾಡ್ತೀರಾ ಫ್ರೆಂಡ್ಸ್. ಪೇಮೆಂಟ್ ಮಾಡಿದಾದಮೇಲೆ ಅದು ಲಾಗೌಟ್ ಆಗಿಬಿಡುತ್ತೆ, ಆಟೋಮೆಟಿಕ್ಕಾಗಿ ಲಾಗೌಟ್ ಆಗುತ್ತೆ. ನೀವು ಪೇಮೆಂಟ್ ಮಾಡಿದ್ದೆಲ್ಲ ವೇಸ್ಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ನಾನು ಇದಕ್ಕೆ ಪೇಮೆಂಟ್ ಮಾಡಬೇಕು, ಅದರ ಅಡ್ರೆಸ್ ಚೇಂಜ್ ಮಾಡಬೇಕಂದ್ರೆ ₹50 ಚಾರ್ಜ್ ಮಾಡ್ತಾರೆ ಆನ್ಲೈನಲ್ಲಿ. ನಾನು ಅಪ್ಡೇಟ್ ಮಾಡಬೇಕಾದ್ರೆ 2 ಬಾರಿ ₹55 ಕಳ್ಕೊಂಡ್ಬಿಟ್ಟೆ. ಅಂದರೆ ಇಲ್ಲಿ ಅಮೌಂಟ್ನ ಪೇ ಮಾಡಿದೆ, ಆದರೆ ಲಾಗೌಟ್ ಆಗಿಬಿಡ್ತು. ಮತ್ತೆ ಅಮೌಂಟ್ನ ಪೇ ಮಾಡಬೇಕು, ಮತ್ತೆ ಅಮೌಂಟ್ನ ಪೇ ಮಾಡಿದೆ, ಮತ್ತೆ ಲಾಗೌಟ್ ಆಯಿತು. 2 ಬಾರಿ ಲಾಗೌಟ್ ಆಯಿತು. ಅದಕ್ಕೆ ನಾನು ಮತ್ತೆ ಲ್ಯಾಪ್ಟಾಪ್ನಲ್ಲಿ ಮತ್ತೆ ಅದನ್ನು ಅಪ್ಡೇಟ್ ಮಾಡಿದೆ. ಆದ ಕಾರಣ ಅದರ ಅಡ್ರೆಸ್ನ ಚೇಂಜ್ ಮಾಡಿದೆ. ಅದಕ್ಕೋಸ್ಕರ ಮೊಬೈಲ್ನಲ್ಲಿ ನೀವು ಮಾಡೋಕ್ಕೆ ಹೋಗ್ಬೇಡಿ. ಈ ರೀತಿ ಪ್ರಾಬ್ಲಮ್ ಆಗುತ್ತೆ, ದುಡ್ಡು ಕಳ್ಕೊಬೇಕಾಗುತ್ತೆ, ಮತ್ತು ಅಪ್ಡೇಟ್ ಕೂಡ ಆಗಲ್ಲ. ಅದಕ್ಕೋಸ್ಕರ ಲ್ಯಾಪ್ಟಾಪ್, ಕಂಪ್ಯೂಟರ್ ನಿಮ್ಮ ಹತ್ರ ಏನಾದರೂ ಇದ್ದರೆ ಅಲ್ಲಿ ಚೇಂಜ್ ಮಾಡ್ಕೋಬೋದು. ಇಲ್ಲಿ ನೋಡ್ತಿದ್ರೆ ನಾನು ಅಲ್ಲಿ ಲಾಗೌಟ್ ಆದಮೇಲೆ 2 ಬಾರಿ ₹55 ನನ್ನ ದುಡ್ಡು ಹೋದ್ಮೇಲೆ ಕಂಪ್ಯೂಟರ್ನಲ್ಲಿ ಬಂದೆ. ಕಂಪ್ಯೂಟರ್ನಲ್ಲಿ ಬಂದಾದಮೇಲೆ ಇಲ್ಲಿ ಅದೇ ಸೇಮ್ ಆಧಾರ್ ನಂಬರ್ ಫಸ್ಟ್ ಹೇಳಿದ್ನಲ್ಲ, ಆಧಾರ್ ನಂಬರ್ ಹಾಕಿ ಮತ್ತು ಕ್ಯಾಪ್ಚಾ ಹಾಕಿ ಅಲ್ಲಿ ಸೆಂಡ್ OTP ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ನಿಮಗೆ OTP ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಲಾಗಿನ್ ಆಗುತ್ತೆ. ಲಾಗಿನ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ಕೆಳಗಡೆ ಬಂದಿರುತ್ತೆ. ಎಲ್ಲ ಅಪ್ಡೇಟ್ ಇಲ್ಲಿ ಕಂಪ್ಲೀಟ್ ಇಲ್ಲಿ ಇರುತ್ತೆ. ಪೇಮೆಂಟ್ ಸ್ಟೇಟಸ್ಗೆ ಅಲ್ಲಿ ಆ ಸ್ಟೇಜ್ಗೆ ಹೋಗಿರುತ್ತೆ. ಇಲ್ಲಿ ರೆಸ್ಯೂಮ್ ಅಂತೇಳಿ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆದಮೇಲೆ ಇಲ್ಲಿ ರೈಟ್ ಮಾರ್ಕ್ ಮಾಡ್ಕೋಬೇಕು. ಈಗ ಅಮೌಂಟ್ ಪೇ ಮಾಡಬೇಕು. ನಾವು ಮೊಬೈಲಲ್ಲಿ ಪೇ ಮಾಡಿದ್ದೀನಿ ಆಗಲೇ, ಅದು ಅಪ್ಡೇಟ್ ಆಗಲಿಲ್ಲ, ಅಲ್ಲಿ ಲಾಗೌಟ್ ಆಗಿಬಿಡ್ತು, ದುಡ್ಡು ಕೂಡ ಹೋಗ್ಬಿಡ್ತು. ಅದಕ್ಕೆ ಕಂಪ್ಯೂಟರ್ನಲ್ಲಿ ಈಗ ಪೇ ಮಾಡ್ತಾಯಿದ್ದೀನಿ. ಇಲ್ಲಿ ಇದು ರೈಟ್ ಮಾರ್ಕ್ ಮಾಡ್ಕೊಂಡು ಇಲ್ಲಿ ರಿಸರ್ವ್ ಪೇ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ತಾರೆ ಲಾಸ್ಟಿಗೆ ಮೇಕ್ ಪೇಮೆಂಟ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಬೇಕು. ಮೇಕ್ ಪೇಮೆಂಟ್ ಕ್ಲಿಕ್ ಮಾಡಾದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದಮೇಲೆ ನಿಮ್ಮದು ಯಾವುದಿದೆ, ಫೋನ್ಪೇ, ಗೂಗಲ್ ಪೇ ಯಾವುದಿದೆ, Paytm ಎಲ್ಲನೂ ಇಲ್ಲಿ ಭೀಮ್ ಆ್ಯಪ್ ಎಲ್ಲನೂ ಇರುತ್ತೆ. ನಿಮ್ಮ ಮೊಬೈಲಲ್ಲಿರೋ ಅಪ್ಲಿಕೇಶನಿಂದ ಫೋನ್ಪೇ ಇದ್ದರೆ ನೀವು ಫೋನ್ಪೇ ಓಪನ್ ಮಾಡಿ, ಇಲ್ಲಿಂದ ಸ್ಕ್ಯಾನರ್ ಇರುತ್ತೆ, ಈ ಸ್ಕ್ಯಾನ್ ಮಾಡಬೇಕು. ಸ್ಕ್ಯಾನ್ ಮಾಡಿದ್ಮೇಲೆ ಇಲ್ಲಿ ₹50 ಇರುತ್ತೆ. ಇಲ್ಲಿ ಪೇ ನಾವು ಅಂತೇಳಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಮ ಫೋನ್ಪೇನಲ್ಲಿ ₹50 ಪೇ ಮಾಡಬೇಕು ಫ್ರೆಂಡ್ಸ್. ಫೋನ್ಪೇ ಪೇ ಮಾಡಿದ್ಮೇಲೆ ಕಂಪ್ಲೀಟ್ ಆಗುತ್ತೆ. ಆವಾಗ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ. ಅಕ್ನಾಲೇಜ್ಮೆಂಟ್ ಬಂದಾದಮೇಲೆ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೋಬೇಕು. ಫ್ಯೂಚರ್ ರೆಫರೆನ್ಸಸ್ಗೆ ನಿಮಗೆ ಬೇಕಾಗುತ್ತೆ. ಆಧಾರ್ ಕಾರ್ಡ್ ಯಾವಾಗ ಅಡ್ರೆಸ್ ಚೇಂಜ್ ಆಗುತ್ತೆ ಅಂದರೆ ಆಫ್ಲೈನ್ ಆದರೆ 15 to 20 ಡೇಸ್ ತೊಗೊಳುತ್ತೆ. ನಾನು ಚೇಂಜ್ ಮಾಡಿದ್ದೀನಿ. ಆದರೆ ಇಲ್ಲಿ ಆನ್ಲೈನ್ ಅಪ್ಲೈ ಮಾಡಿದಾಗ ಒಂದೇ ದಿನದಲ್ಲೇ ಆಯಿತು ಫ್ರೆಂಡ್ಸ್. 2 ಅಪ್ಲೈ ಮಾಡಿದ್ದೀನಿ ನಾನು. ಒಬ್ರದ್ದು 2 ದಿನದಲ್ಲಿ ಆಯಿತು, ಒಬ್ರದ್ದು ಒಂದೇ ದಿನದಲ್ಲಿ ಆಯಿತು ಫ್ರೆಂಡ್ಸ್. ಈ ರೀತಿ ಆಗುತ್ತೆ. ನೀವು ಆನ್ಲೈನ್ ಅಪ್ಡೇಟ್ ಮಾಡೋದೇ ಬೆಟರ್ ಅಂತೇಳಿ ನನಗೆ ಅನಿಸುತ್ತೆ ಫ್ರೆಂಡ್ಸ್. ನೀವು ಮೊಬೈಲ್ನಲ್ಲಿ ಮಾಡೋಕ್ಕೆ ಹೋಗ್ಬೇಡಿ, ಕಂಪ್ಯೂಟರ್ನಲ್ಲಿ ಮಾಡಿ. ಈಸಿಯಾಗಿ ಆರಾಮಾಗಿ ಏನು ದುಡ್ಡು ಜಾಸ್ತಿ ಹೋಗಲ್ಲ, ₹50 ಅಷ್ಟೇ ಹೋಗುತ್ತೆ ನಿಮ್ಮದು. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಒಳ್ಳೊಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನ್ನ ಚಾನಲಲ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.